ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಕ್ಲಾಸ್ 10, ಕ್ಲಾಸ್ 11 ಮತ್ತು ಕ್ಲಾಸ್ 12 ಮ್ಯಾಥಮೆಟಿಕ್ಸ್ ವಿಡಿಯೋಸ್ಗಳು ಇಂಗ್ಲಿಷ್ನಲ್ಲಿ ಬೇಕಾದರೆ ಮೇಲೆ ಬರುವಂಥ ಐ ಬಟನ್ ಅನ್ನು ಕ್ಲಿಕ್ ಮಾಡಿ ನನ್ನ ಇನ್ನೊಂದು ಚಾನಲ್ NCERT ಮ್ಯಾಥ್ಸ್ ಟ್ಯೂಟರ್ ಅನ್ನು ಸಬ್ಸ್ಕ್ರೈಬ್ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ಸಂಖ್ಯಾ ಪದ್ಧತಿ, ಈ ಅಧ್ಯಾಯದ ಅಭ್ಯಾಸ 1.3 ಪ್ರಶ್ನೆ 6ರಿಂದ 9ರವರೆಗಿನ ಪರಿಹಾರವನ್ನು ಕಂಡುಹಿಡಿಯೋಣ. ಪ್ರಶ್ನೆ 6. ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ p/q ರೂಪದಲ್ಲಿರುವ q ≠ 0, p ಮತ್ತೆ qಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರದ ಪೂರ್ಣಾಂಕಗಳು. ಭಾಗಲಬ್ಧ ಸಂಖ್ಯೆಗಳ ಹಲವಾರು ಉದಾಹರಣೆಗಳನ್ನು ನೋಡಿ q ಇದು ಯಾವ ಲಕ್ಷಣವನ್ನು ಹೊಂದಿರುತ್ತದೆ ಎಂದು ನೀವು ಊಹಿಸಬಹುದೇ ಅಂತ ಕೇಳಿದ್ದಾರೆ. ಮೊದಲಿಗೆ ನೀವು ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ನಾವು ದಶಮಾಂಶ ವಿಸ್ತರಣೆ ಏನಾಗಿರಬೇಕು, ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಇರುವಂತ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ಆ ಸಂಖ್ಯೆ p/q ರೂಪದಲ್ಲಿ ಇರಬೇಕು. ಅಲ್ಲಿ ಕೂಡ q ನ ಬೆಲೆ 0 ಆಗಿರಬಾರ್ದು. p ಮತ್ತೆ qಗಳು ಪೂರ್ಣಾಂಕಗಳಾಗಿರ್ಬೇಕು. ಪೂರ್ಣಾಂಕ ಅಂದ್ರೆ ಈಗ -3, -2, -1, 0, 1, 2 ಈ ರೀತಿ ಇರುವಂತ ಎಲ್ಲಾ ಸಂಖ್ಯೆಗಳ ಗಣಕ್ಕೆ ನಾವು ಪೂರ್ಣಾಂಕ ಅಂತ ಹೇಳ್ತೇವೆ. ಹಾಗೆ ಒಂದನ್ನ ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನ ಹೊಂದಿರಬಾರ್ದು ಈ ಪೂರ್ಣಾಂಕಗಳು ಅಂತ ಕೊಟ್ಟಿದ್ದಾರೆ. ಏನು ಅದರ ಅರ್ಥ ಅಂತ ಮೊದಲಿಗೆ ನೋಡುವ. ಈಗ ನಾನು ಉದಾಹರಣೆಗೆ ಇಲ್ಲಿ 7/8 ಅಂತ ತೆಗೆದುಕೊಳ್ತೇನೆ. ಇಲ್ಲಿ ಈ ಎರಡು ಸಂಖ್ಯೆಗಳ ಅಪವರ್ತನಗಳನ್ನ ನೀವು ನೋಡಿದ್ರೆ, ಇಲ್ಲಿ ಸಾಮಾನ್ಯ ಅಪವರ್ತನವನ್ನು ತೆಗೆದುಕೊಂಡ್ರೆ ಇಲ್ಲಿ ಕೇವಲ ಒಂದು ಮಾತ್ರ ಸಾಮಾನ್ಯ ಅಪವರ್ತನ. 7x1 ಅಂದ್ರೆ 7, ಹಾಗೆ 8x1 ಅಂದ್ರೆ ನಿಮಗೆ 8 ಅಂತ ಸಿಗ್ತದೆ. ಇಲ್ಲಿರುವಂತ ಸಾಮಾನ್ಯ ಅಪವರ್ತನ 1x7 ಅಥವಾ 1x8 ಒಂದು ಮಾತ್ರ ಆಗಿದೆ. ಈಗ ನಾನು 9/6 ಅಂತ ತೆಗೆದುಕೊಳ್ತೇನೆ. ಇಲ್ಲಿ ನೀವು ಗಮನಿಸಿದ್ರೆ ಇದರಲ್ಲಿರುವ ಸಾಮಾನ್ಯ ಅಪವರ್ತನ 1 ಮತ್ತೆ 3 ಆಗಿದೆ. ಯಾಕೆಂದ್ರೆ 3x3 ಅಂದ್ರೆ 9 ಅಂತ ಸಿಗ್ತದೆ, ಹಾಗೆ 3x2 ಅಂದ್ರೆ 6 ಅಂತ ಸಿಗ್ತದೆ. ಇದರಲ್ಲಿ ನೀವು 1 ಮತ್ತೆ 3 ಇದು 9/6ರ ಸಾಮಾನ್ಯ ಅಪವರ್ತನ, 9 ಮತ್ತೆ 6ರ ಸಾಮಾನ್ಯ ಅಪವರ್ತನ. ಇಲ್ಲಿ ಒಂದು ಮಾತ್ರ ಇಲ್ಲಿ ಸಾಮಾನ್ಯ ಅಪವರ್ತನವಾಗಿದೆ. ಆದ್ರಿಂದ ಈ ರೀತಿ ಇರುವಂತ ಸಂಖ್ಯೆಗಳನ್ನ ನಾವು ತೆಗೆದುಕೊಳ್ಬಾರ್ದು. ಇಲ್ಲಿ ಕೊಟ್ಟಿದ್ದಾರೆ ಒಂದನ್ನ ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನ ಹೊಂದಿರದ ಪೂರ್ಣಾಂಕಗಳು ಅಂತ ಕೊಟ್ಟಿದ್ದಾರೆ. ಆದ್ರಿಂದ ಈ ರೀತಿ ಇರುವಂತಹ ಸಾಮಾನ್ಯ ಅಪವರ್ತನ ಕೇವಲ ಒಂದಾಗಿರಬೇಕು. ಒಂದನ್ನ ಬಿಟ್ಟು ಬೇರೆ ಸಾಮಾನ್ಯ ಅಪವರ್ತನಗಳು ಸಿಗಬಾರ್ದು. ಹಾಗೆ ಇರುವಂತ ಸಂಖ್ಯೆಗಳನ್ನ ಮೊದಲು ನೀವು ತೆಗೆದುಕೊಳ್ಬೇಕು. ಅದರ ದಶಮಾಂಶ ವಿಸ್ತರಣೆಯನ್ನ ಕಂಡುಹಿಡಿಬೇಕು. ಆಮೇಲೆ ಅಲ್ಲಿ q ನ ಲಕ್ಷಣವನ್ನ ತಿಳಿಸಬೇಕು. ಈಗ ನಾನು ಇಲ್ಲಿ ಮೊದಲೇ ಕೆಲವು ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಭಾಗಾಕಾರವನ್ನ ಮಾಡಿ ಅವುಗಳ ದಶಮಾಂಶ ವಿಸ್ತರಣೆಯನ್ನ ಇಲ್ಲಿ ಬರೆದಿದ್ದೇನೆ. ಅರ್ಧ ಅಂತ ತೆಗೆದುಕೊಂಡಿದ್ದೇನೆ. ಇಲ್ಲಿ ದಶಮಾಂಶ ವಿಸ್ತರಣೆ 0.5 ಅಂತ ಸಿಗ್ತದೆ. 1/5 0.2, 7/8 0.875, 3/25 0.12, 9/20 0.45, 329/400 0.8225. ಈ ರೀತಿ ಕೆಲವು ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೇನೆ. ಈಗ ನಾವು q ನ ಲಕ್ಷಣವನ್ನ ಕಂಡುಹಿಡಿಯುವ. q ಯಾವುದಿಲ್ಲಿ? ಛೇದ. 2, 5, 8, 25, 20, 400 ಇದೆಲ್ಲವೂ ಇಲ್ಲಿ q ಆಗಿದೆ. ಹಾಗೆ ನಾವಿಲ್ಲಿ ಈ ತೆಗೆದುಕೊಂಡಂತಹ ಸಂಖ್ಯೆಗಳು ಏನಿದೆ ಇದು ಈ ನಿಬಂಧನೆಯನ್ನು ಹೊಂದಿಕೊಂಡಿದ್ದೇವೆಯಾ ಇದ್ದವೆಯಾ ಅಂತ ನೋಡುವ. ಈಗ q 0ಗೆ ಸಮವಾಗಿರಬಾರ್ದು. ಯಾವುದೇ q ನ ಬೆಲೆ 0ಗೆ ಸಮವಾಗಿಲ್ಲ. p ಮತ್ತೆ qಗಳು ಒಂದನ್ನ ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನ ಹೊಂದಿರಬಾರ್ದು. ನೀವಿಲ್ಲಿ ಗಮನಿಸಿದ್ರೆ ಯಾವುದ್ರಲ್ಲೂ ಕೂಡ ಒಂದು ಮಾತ್ರ ಸಾಮಾನ್ಯ ಅಪವರ್ತನವಾಗಿದೆ. ಅದನ್ನು ಬಿಟ್ಟು ಬೇರೆ ಸಾಮಾನ್ಯ ಯಾವುದೇ ಅಪವರ್ತನಗಳಿಲ್ಲ. ಆದ್ರಿಂದ ಈ ನಿಬಂಧನೆ ಇಲ್ಲಿ ಸರಿಯಾಗ್ತಾ ಇದೆ. ಈಗ ನೀವು ಗಮನಿಸಿದ್ರೆ ಇಲ್ಲಿ q ನ ಲಕ್ಷಣವನ್ನ ನಾವು ಹೇಳಬೇಕು. ಇಲ್ಲಿ 2 ಅಂತ ಇದೆ. ಈ 2ಅನ್ನ ನಾವು ಹೇಗೆ ಬರೀಬಹುದು? 2^1 ಅಂತ ಬರೀಬಹುದು. ಹಾಗೆ ಇಲ್ಲಿ q ನ ಬೆಲೆ 5 ಅಂತ ಇದೆ. ಇದನ್ನು ನಾವು 5^1 ಅಂತಾನು ಬರೀಬಹುದು. ಇಲ್ಲಿ 8 ಅಂತ ಇದೆ. ಈ 8ಅನ್ನ 2ರ ಘಾತದ ರೂಪದಲ್ಲಿ ಬರೀಬಹುದು. ಹೇಗೆ ಅಂದ್ರೆ ಈಗ ನೀವು 8 ಅಂತ ಇದೆ, 2x4 ಅಂದ್ರೆ 8, ಹಾಗೆ 2x2 ಅಂದ್ರೆ 4, ಹಾಗೆ 2x1 ಅಂದ್ರೆ 2. ಸೊ ಇಲ್ಲಿ 8ಅನ್ನ ಹೇಗೆ ಬರೀಬಹುದು?
8 ಇಸ್ ಈಕ್ವಲ್ ಟು 2 ಗುಣಿಸು 2 ಗುಣಿಸು 2 ಅಂದರೆ 2ರ ಘಾತ 3. ಸೊ 8ನ 2ರ ಘಾತ 3 ಆಗಿ ಬರಿಬೋದು. ಹಾಗೆ 25 ಅಂತ ಇದೆ. ಇಲ್ಲಿ ಕೂಡ ಭಾಗಿಸಿದಾಗ 25 ಅಂತ ಇದೆ, 2ರಿಂದ ಇಲ್ಲಿ ಭಾಗಿಸ್ಲಿಕ್ಕೆ ಆಗುದಿಲ್ಲ, 5ರಿಂದ ಭಾಗಿಸ್ತೇನೆ. 5 ಗುಣಿಸು 5 ಅಂದರೆ 25. ಸೊ 5 ಗುಣಿಸು 1 ಅಂದರೆ 5. ಸೊ ಇಲ್ಲಿ ನೀವು ಗಮನಿಸಿದ್ರೆ 5ರ ಘಾತ 2 ಆಗಿ ಇದನ್ನ ಬರಿಬೋದು 25ನ. ಮತ್ತೆ 20 ಇದೆ. 20ನ್ನ 2 ಗುಣಿಸು 10 ಅಂದರೆ 20, 2 ಗುಣಿಸು 5 ಅಂದರೆ 10, ಹಾಗೆ 5 ಗುಣಿಸು 1 ಅಂದರೆ 5. ಸೊ ಇದನ್ನು ಹೇಗೆ ಬರಿಬೋದು? 2ರ ಘಾತ 2 ಗುಣಿಸು 5 ಈ ರೂಪದಲ್ಲಿ ಬರಿಬೋದು. ಮತ್ತೆ 400ನ್ನು ನೀವು ತೆಗೆದುಕೊಂಡ್ರೆ ಇದನ್ನು ಕೂಡ ಈ ರೀತಿ ಭಾಗಿಸಿ ನೋಡಿದ್ರೆ 400 ಅಂತ ಇದೆ. ಸೊ 2 ಗುಣಿಸು 2 200, 2 ಗುಣಿಸು 200 ಅಂದರೆ 400, ಹಾಗೆ 2 ಗುಣಿಸು 100 ಅಂದರೆ 200, 2 ಗುಣಿಸು 50 ಅಂದರೆ 100, ಮತ್ತೆ ಪುನಃ 2 ಗುಣಿಸು 25 ಅಂದರೆ 50, 5 ಗುಣಿಸು 5 ಅಂದರೆ 25, 5 ಗುಣಿಸು 1 ಅಂದರೆ 5. ಅಂದರೆ ಇದನ್ನ 2ರ ಘಾತ 4 ಗುಣಿಸು 5ರ ಘಾತ 2 ಈ ರೂಪದಲ್ಲಿ ಬರಿಬೋದು. ಇಲ್ಲಿ ನೀವು ಗಮನಿಸಿದ್ರೆ ಎಲ್ಲ ಕ್ಯೂನ ಬೆಲೆ ಯಾವ ರೂಪದಲ್ಲಿದೆ? ಇಲ್ಲಿ ಕ್ಯೂನ ಬೆಲೆ 2ರ ಘಾತಾಂಕವಾಗಿದೆ, ಇಲ್ಲಿ 2ರ ಘಾತಾಂಕವಾಗಿದೆ. ಇಲ್ಲಿ ಕ್ಯೂನ ಬೆಲೆ 5ರ ಘಾತಾಂಕವಾಗಿದೆ, ಇಲ್ಲಿ ಕೂಡ 5ರ ಘಾತಾಂಕವಾಗಿದೆ. ಹಾಗೆ ಈ ಎರಡು ಉದಾಹರಣೆಗಳಲ್ಲಿ ಕ್ಯೂನ ಬೆಲೆ 2 ಮತ್ತು 5 ಎರಡೂ ಇದೆ. ಇದರಲ್ಲಿ 2 ಮತ್ತು 5ರ ಘಾತಾಂಕವಾಗಿದೆ. ಇಲ್ಲಿ ಕೂಡ ಹಾಗೇನೆ 2 ಮತ್ತು 5ರ ಘಾತಾಂಕವಾಗಿದೆ. ಆದ್ರಿಂದ ನಾವಿಲ್ಲಿ ಏನು ಬರಿಬೋದು? ಇದಕ್ಕೆ ಬರಿಬೋದು ನಾವು ಛೇದ ಕ್ಯೂ ಏನಾಗಿರ್ತದೆ, ಇಲ್ಲಿ ಒಂದು 2ರ ಘಾತಾಂಕವಾಗಿರ್ಬೋದು, ಅಥವಾ 5ರ ಘಾತಾಂಕವಾಗಿರ್ಬೋದು, ಅಥವಾ ಎರಡೂ ಸಂಖ್ಯೆಗಳ ಅಂದ್ರೆ 2 ಮತ್ತು 5ರ ಘಾತಾಂಕವಾಗಿ ಇರುತ್ತದೆ ಅಂತೇಳಿ ಬರಿಬೋದು. ಇದು ಕ್ಯೂನ ಲಕ್ಷಣ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ 2ರ ಘಾತಾಂಕ ಇದೆ, ಇಲ್ಲಿ 2ರ ಘಾತಾಂಕ ಇದೆ. ಕೆಲವು ಕಡೆಗಳಲ್ಲಿ ಕೇವಲ 5ರ ಘಾತಾಂಕ ಇದೆ. ಹಾಗೆ ಕೆಲವು ಉದಾಹರಣೆಯಲ್ಲಿ 2 ಮತ್ತೆ 5 ಎರಡೂ ಕೂಡ ಇದೆ. ಆದ್ರಿಂದ ಈ ರೀತಿಯಲ್ಲಿ ನೀವು ಇದಕ್ಕೆ ಪರಿಹಾರವಾಗಿ ಬರಿಬಹುದು. ಈಗ ಮುಂದಿನ ಪ್ರಶ್ನೆಗೆ ಹೋಗುವ. ಅಂತ್ಯರಹಿತ, ಆವರ್ತರಹಿತ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ 3 ಸಂಖ್ಯೆಗಳನ್ನ ಬರೀರಿ ಅಂತ ಕೇಳಿದ್ದಾರೆ. ಅಂತ್ಯರಹಿತ ಮತ್ತೆ ಆವರ್ತರಹಿತ ದಶಮಾಂಶ ವಿಸ್ತರಣೆ ಅಂದ್ರೆ ಇಲ್ಲಿ ನಾವು ಅಭಾಗಲಬ್ಧ ಸಂಖ್ಯೆಗಳನ್ನ ಬರೀಬೇಕು. ಅಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ ಕೂಡ ಅಂತ್ಯಗೊಳ್ಳುವುದಿಲ್ಲ, ಹಾಗೆ ಪುನರಾವರ್ತನೆ ಕೂಡ ಆಗುವುದಿಲ್ಲ. ಆವರ್ತರಹಿತ ಅಂದ್ರೆ ಪುನರಾವರ್ತನೆಯಾಗದ ದಶಮಾಂಶ ವಿಸ್ತರಣೆ ಅಂದ್ರೆ ರಿಪೀಟ್ ಆಗುವುದಿಲ್ಲ ಅಂತ ಅರ್ಥ, ಮತ್ತೆ ಅಂತ್ಯಗೊಳ್ಳುವುದಿಲ್ಲ ಅಂತ ಅರ್ಥ. ನಾವು ಆ ರೀತಿ ಇರುವಂತ ಸಂಖ್ಯೆಗಳನ್ನ ಬರಿಬೇಕು. ಅಂದ್ರೆ ಇಲ್ಲಿ ಅಭಾಗಲಬ್ಧ ಸಂಖ್ಯೆಗಳನ್ನ ಬರಿಬೇಕು. ನೀವು ಇಲ್ಲಿ ವರ್ಗಮೂಲ 2, ವರ್ಗಮೂಲ 3, ಹಾಗೆ ವರ್ಗಮೂಲ 5 ಇವೆಲ್ಲವೂ ಕೂಡ ಅಭಾಗಲಬ್ಧ ಸಂಖ್ಯೆಗಳಾಗ್ತದೆ. ಆದ್ರೆ ಇಲ್ಲಿ ದಶಮಾಂಶ ವಿಸ್ತರಣೆಯನ್ನ ಕೇಳಿದ್ದಾರೆ, ಆದ್ರಿಂದ ಅದನ್ನು ಬರೀಲಿಕ್ಕೆ ಸಾಧ್ಯವಿಲ್ಲ. ಅಥವಾ ನಿಮ್ಗೆ ಅದರ ದಶಮಾಂಶ ವಿಸ್ತರಣೆ ಗೊತ್ತಿದ್ರೆ ಅದನ್ನ ಬರಿಬಹುದು. ಅಥವಾ ಒಂದು ಸುಲಭ ವಿಧಾನ ಇದೆ, ಈ ರೀತಿಯಲ್ಲೂ ಬರಿಬಹುದು. ಈಗ ನಾನು 1ರಿಂದ ಪ್ರಾರಂಭಿಸ್ತೇನೆ. 0.10, ಹಾಗೆ 100, 1000, ಹಾಗೆ 1000, ಈ ರೀತಿಯಲ್ಲಿ ಒಂದು ಸಂಖ್ಯೆನ ಬರಿಬಹುದು. ಹಾಗೆ ಇದೇ ಜಾಗದಲ್ಲಿ ನೀವು ಪುನಃ 2ಅನ್ನು ತೆಗೆದುಕೊಳ್ಳಿ. 0.20, 200, 2000, ಹಾಗೆ 2000, ಹೀಗೆ ಸಂಖ್ಯೆಗಳನ್ನು ಬರಿಬಹುದು. ಅಥವಾ ಇಲ್ಲಿ ಪುನಃ ಈ ಜಾಗದಲ್ಲಿ 5ಅನ್ನು ತೆಗೆದುಕೊಳ್ಳಿ. 50, 500, 5000, ಹೀಗೆ ಸಂಖ್ಯೆಗಳನ್ನ ಬರಿತಾ ಹೋಗ್ಬೋದು. ಯಾವುದೇ ಸಂಖ್ಯೆಯನ್ನು ತೆಗೆದುಕೊಳ್ಬಹುದು, ಅದು ಪುನರಾವರ್ತನೆ ಆಗ್ಬಾರ್ದು, ಆವರ್ತರಹಿತವಾಗಿರ್ಬೇಕು, ಮತ್ತೆ ಅಂತ್ಯಗೊಳ್ಬಾರ್ದು. ಇಲ್ಲಿ ಯಾವುದೇ ಉದಾಹರಣೆಯನ್ನ ಕೊಡ್ಬೋದು. ಈಗ ನಾವು 8ನೇ ಪ್ರಶ್ನೆಗೆ ಹೋಗುವ. 5/7 ಮತ್ತು 9/11 ಈ ಭಾಗಲಬ್ಧ ಸಂಖ್ಯೆಗಳ ನಡುವಿನ 3 ಅಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈಗ ಇದರ ನಡುವಿನ ನಮ್ಗೆ ಅಭಾಗಲಬ್ಧ ಸಂಖ್ಯೆಗಳು ಬೇಕು. ಇಲ್ಲಿ ಕೇವಲ ಅಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದ್ರು, ಆದ್ರಿಂದ ನಾವು ಯಾವುದೇ ಸಂಖ್ಯೆಯನ್ನ ಬರೀಬಹುದಿತ್ತು. ಆದ್ರೆ ಇಲ್ಲಿ ಈ 2 ಸಂಖ್ಯೆಗಳ ನಡುವಿನ ಅಭಾಗಲಬ್ಧ ಸಂಖ್ಯೆ ಕೇಳಿದ್ದಾರೆ.
ಅದನ್ನು ಕಂಡುಹಿಡಿಬೇಕಾದ್ರೆ ಮೊದಲಿಗೆ ನಿಮಗೆ ಇದೆರಡರ ದಶಮಾಂಶ ವಿಸ್ತರಣೆ ಗೊತ್ತಿರಬೇಕು. ಆಗ ಮಾತ್ರ ಅವುಗಳ ನಡುವೆ ಇರುವಂತ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರೀಬಹುದು. ಈಗ ಮೊದಲಿಗೆ ಇಲ್ಲಿ ದಶಮಾಂಶ ವಿಸ್ತರಣೆಯನ್ನು ಕಂಡುಹಿಡಿಯುವ 5/7 ಅಂತ ಇಲ್ಲಿ ಇದೆ. ಇದನ್ನು ನಾನೀಗ ಭಾಗಾಕಾರ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ 7 ಇದೆ, 5ಅನ್ನು 7ರಿಂದ ಭಾಗಿಸಬೇಕು. ಇಲ್ಲಿ 5ಅನ್ನು ಭಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದ 0ನ ಹಾಕ್ತಾ ಇದ್ದೇನೆ. ಸೊ 0 ಪಾಯಿಂಟ್. ಇಲ್ಲಿ ಕೂಡ 0ನ ಸೇರಿಸ್ತಾ ಇದ್ದೇನೆ. ಸೊ 7 × 7 ಅಂದ್ರೆ 49. 50ರಿಂದ 49ನ ತೆಗೆದ್ರೆ ಸಿಗ್ತಾ ಇದೆ ಉತ್ತರ 1. ಆಮೇಲೆ ಪುನಃ ಇಲ್ಲಿ ಭಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದ 0ನ ಸೇರಿಸ್ತಾ ಇದ್ದೇನೆ. ಸೊ 7 × 1 ಅಂದ್ರೆ 7. ಸೊ 10ರಿಂದ 7ನ ತೆಗೆದ್ರೆ ಸಿಗ್ತಾ ಇದೆ ಉತ್ತರ 3. ಮತ್ತೆ ಪುನಃ 0ನ ಸೇರಿಸ್ತಾ ಇದ್ದೇನೆ. 7 × 4 ಅಂದ್ರೆ 28. 30ರಿಂದ 28ನ ತೆಗೆದ್ರೆ ಇಲ್ಲಿ ಉತ್ತರ 2. ಮತ್ತೆ ಪುನಃ ಇಲ್ಲಿ ಭಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದ 0ನ ಸೇರಿಸ್ತಾ ಇದ್ದೇನೆ. ಸೊ 7 × 2 ಅಂದ್ರೆ 14. 20ರಿಂದ 14ನ ತೆಗೆದ್ರೆ ಇಲ್ಲಿ ಉಳಿತಾ ಇದೆ 6. ಇಲ್ಲಿ 0ನ ಸೇರಿಸ್ತಾ ಇದ್ದೇನೆ ಪುನಃ. 7 × 8 ಅಂದ್ರೆ 56. 60ರಿಂದ 56ನ ತೆಗೆದ್ರೆ ಉಳಿತಾ ಇದೆ 4. ಮತ್ತೆ ಪುನಃ 0ನ ಸೇರಿಸ್ತಾ ಇದ್ದೇನೆ. ಸೊ 7 × 5 ಅಂದ್ರೆ 35. 40ರಿಂದ 35ನ ತೆಗೆದ್ರೆ 5. ಈಗ ನೀವು ಗಮನಿಸಬಹುದು, ಇಲ್ಲಿ ಸಿಕ್ಕಂತಹ ಸಂಖ್ಯೆ ಮೊದಲಿಗೆ ನಮಗೆ 5 ಇತ್ತು, 5ರಿಂದ ಪ್ರಾರಂಭಿಸಿದ್ದೆವು, ಈಗ 5 ಅಂತ ಸಿಕ್ಕಿದೆ. ಅಂದ್ರೆ ಇದು ಈಗ ಇನ್ನು ನಾನು ಮಾಡ್ತಾ ಹೋದ್ರೆ ಇದು ಪುನರಾವರ್ತನೆ ಆಗ್ತಾ ಹೋಗ್ತದೆ ಈ ರೀತಿಯಲ್ಲಿ. ಆದ್ರಿಂದ ನಾವಿಲ್ಲಿ ಬರೀಬಹುದು ಇದರ ದಶಮಾಂಶ ವಿಸ್ತರಣೆಯನ್ನ 0.71428 ಹಾಗೆ 71428 ಈ ರೀತಿ ಇದು ಮುಂದುವರಿಯುತ್ತಾ ಹೋಗ್ತದೆ. ಅಥವಾ ಇದನ್ನ ನೀವು ಈ ರೀತಿಯಲ್ಲಿ ಬಾರ್ ಸಿಂಬಲ್ ಅನ್ನ ಹಾಕಿ ಬರೀಬಹುದು. ಇದರ ಅರ್ಥ ಏನು? ಇಲ್ಲಿರುವ ಇದರ ಕೆಳಗಿರುವಂತ ಸಂಖ್ಯೆಗಳು ರಿಪೀಟ್ ಆಗ್ತವೆ ಅಂತ ನಾವು ಹೇಳ್ಬೋದು. ಈಗ ಇದರ ದಶಮಾಂಶ ವಿಸ್ತರಣೆ ಸಿಕ್ಕಿತ್ತು. ಈಗ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಳ್ಳುವ. ಇನ್ನೊಂದು ಸಂಖ್ಯೆ ಯಾವುದು ಇಲ್ಲಿ? ಇನ್ನೊಂದಿಲ್ಲಿ 9 ಮತ್ತೆ 11 ಅಂತ ಕೊಟ್ಟಿದ್ದಾರೆ. ಸೊ 9/11 9ಅನ್ನ ಇಲ್ಲಿ 11 ಮತ್ತೆ 9 9/11 ಅಂತ ಇದೆ. ಇಲ್ಲಿ ಭಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದ 0ನ ಸೇರಿಸ್ತಾ ಇದ್ದೇನೆ. 0 ಪಾಯಿಂಟ್. ಇಲ್ಲಿ 0ನ ಹಾಕ್ತಾ ಇದ್ದೇನೆ. 8 ಸಲ ಭಾಗಿಸಲ್ಪಡ್ತದೆ. 11 × 8 ಅಂದ್ರೆ 88. 90ರಿಂದ 88ನ ತೆಗೆದ್ರೆ ಉತ್ತರ ಇಲ್ಲಿ ಸಿಗ್ತಾ ಇದೆ 2. ಆಮೇಲೆ ಪುನಃ ಇಲ್ಲಿ ಭಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ, 0ನ ಹಾಕ್ತಾ ಇದ್ದೇನೆ. ಸೊ 11 × 1 ಅಂದ್ರೆ 11. 20ರಿಂದ 11ನ ತೆಗೆದ್ರೆ ಉತ್ತರ ಇಲ್ಲಿ ಬರ್ತಾ ಇದೆ 9. ಮತ್ತೆ ಪುನಃ ಇಲ್ಲಿ ಭಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದ 0 ಹಾಕ್ತಾ ಇದ್ದೇನೆ. ಈಗ ನೀವು ಗಮನಿಸಬಹುದು ಇಲ್ಲಿ ರಿಪೀಟ್ ಆಗ್ತಾ ಇದೆ, ಮತ್ತೆ 9 ಸಿಕ್ಕಿದೆ. ಸೊ 11 × 8 ಅಂದ್ರೆ 88. ಮತ್ತೆ ಕಳೆದಾಗ 2 ಸಿಗ್ತದೆ, ಮತ್ತೆ 0. ಸೊ 11 × 1 ಅಂದ್ರೆ 11 ಅಂತ ಸಿಗ್ತದೆ. ಈ ರೀತಿ ಇದು ರಿಪೀಟ್ ಆಗ್ತಾ ಹೋಗ್ತದೆ. ಆದ್ರಿಂದ ನಾವಿಲ್ಲಿ ಇದರ ದಶಮಾಂಶ ವಿಸ್ತರಣೆ 9/11 ಅಂತ ಏನಿದೆ, ಇದರ ದಶಮಾಂಶ ವಿಸ್ತರಣೆನ ಈ ರೀತಿ ಬರೀಬಹುದು. 0.818181 ಅಥವಾ 0.81 ಬಾರ್ ಅಂತ ಬರೀಬಹುದು. ಈಗ ನಮಗೆ ಎರಡು ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಗೊತ್ತಾಗಿದೆ. ಈಗ ಇದರ ನಡುವೆ ಇರುವಂತಹ ಅಭಾಗಲಬ್ಧ ಸಂಖ್ಯೆಗಳನ್ನ ಬರೀಬೇಕು. ಆದ್ರಿಂದ ಇಲ್ಲಿ ನೀವು ಯಾವುದೇ ಸಂಖ್ಯೆನ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅಭಾಗಲಬ್ಧ ಸಂಖ್ಯೆಗಳು ಇದರ ನಡುವೆನೇ ಇರಬೇಕು. ಇಲ್ಲಿ ಬರ್ದಿರುವ ಹಾಗೆ ಬರೀಬಹುದು, ಆದ್ರೆ ಈ ರೇಂಜ್ ಅಲ್ಲೇ ಇರಬೇಕು. 7-1 ಅಂತ ಇದೆ, ಆದ್ರಿಂದ ನೀವು 7-2 7-3 ಅಲ್ಲಿಂದ 8-1 ತನಕ ಯಾವುದೇ ಸಂಖ್ಯೆನ ಬರೀಬಹುದು. ನಾನಿಲ್ಲಿ ಮೊದಲ ಸಂಖ್ಯೆನ ಬರೀತಾ ಇದ್ದೇನೆ. ಈಗ ಉದಾಹರಣೆಗೆ ಇಲ್ಲಿ 0.71 ಅಂತ ಇದೆ, 74 ಅಂತ ಬರೀತೇನೆ. 74 ಎನ್ನುವುದು ಇದು ಮತ್ತೆ ಇದರ ನಡುವೆನೇ ಬರ್ತದೆ, ಯಾಕೆಂದ್ರೆ 71ರಿಂದ 81 ಇದರ ನಡುವೆ ಇರುವಂತ ಸಂಖ್ಯೆ ಬೇಕು. ಸೊ 740 ಹಾಗೆ 7400 7400 ಹೀಗೆ ಬರೀತಾ ಹೋಗ್ಬೋದು. ಸುಲಭ ರೀತಿಯಲ್ಲಿ, ಸುಲಭ ವಿಧಾನದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಿಮ್ಗೆ ಯಾವ್ಯಾವ ಸಂಖ್ಯೆಗಳನ್ನ ಕೊಡ್ಲಿಕ್ಕೆ ಕಷ್ಟ ಆದ್ರೆ ಹೀಗೆ ಬರೀತಾ ಹೋಗ್ಬೋದು. ನಂತರ ಈಗ ಇಲ್ಲಿ 79ನ್ನ ತೆಗೆದುಕೊಳ್ತೇನೆ, ಅದು ಕೂಡ ಇದರ ನಡುವೆನೇ ಬರ್ತದೆ. ಸೊ 0.790
7900 7900 ಹೀಗೆ ತೆಗೆದುಕೊಳ್ಬೋದು. ಹಾಗೆ ಇಲ್ಲಿ 81 ಅಂತ ಇದೆ, ಅಂದ್ರೆ ನಾವು ಇಲ್ಲಿ 80 ಕೂಡ ತೆಗೆದುಕೊಳ್ಬೋದು. ಸೊ 0.80 ಸೊ 0.8000 ಪುನಃ 8000 ಹೀಗೆ ನೀವು ಸಂಖ್ಯೆಗಳನ್ನು ತೆಗೆದುಕೊಳ್ಬೋದು. ಈ ರೀತಿ ಯಾವುದೇ ಸಂಖ್ಯೆಯನ್ನು ತೆಗೆದುಕೊಳ್ಬೋದು, ಆ ಸಂಖ್ಯೆಗಳು ಮಾತ್ರ ಇದರ ನಡುವೆ ಇರಬೇಕು. ಈಗ ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ 9. ಈ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಕೆಲವು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇವುಗಳು ಭಾಗಲಬ್ಧ ಸಂಖ್ಯೆಗಳ ಅಥವಾ ಅಭಾಗಲಬ್ಧ ಸಂಖ್ಯೆಗಳ ಅಂತ ನಾವು ಹೇಳಬೇಕು. ಇಲ್ಲಿ ಭಾಗಲಬ್ಧ ಮತ್ತೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಗೆ ಗೊತ್ತಾಗ್ತದೆ? ಈಗ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳುವಾಗ ಅವುಗಳಲ್ಲಿ ಎರಡು ರೀತಿಯಲ್ಲಿ ಸಿಗ್ಬೋದು. ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರಬಹುದು ಭಾಗಲಬ್ಧ ಸಂಖ್ಯೆಗಳು, ಮತ್ತೆ ಕೆಲವೊಂದರಲ್ಲಿ ಅಂತ್ಯಗೊಳ್ಳದೆ ರಿಪೀಟ್ ಆಗ್ತಾ ಇರ್ಬೋದು. ಅವುಗಳನ್ನ ಭಾಗಲಬ್ಧ ಅಂತ ನಾವು ಹೇಳ್ತೇವೆ, ಅಂದ್ರೆ ಪುನರಾವರ್ತನೆಯಾಗುವಂಥದ್ದು. ಅಭಾಗಲಬ್ಧದಲ್ಲಿ ಕೇವಲ ಒಂದೇ ವಿಧ, ಅವುಗಳು ಅಂತ್ಯಗೊಳ್ಳುವುದಿಲ್ಲ, ಹಾಗೆ ರಿಪೀಟ್ ಕೂಡ ಆಗುದಿಲ್ಲ, ಅಂದ್ರೆ ಪುನರಾವರ್ತನೆ ಕೂಡ ಆಗುದಿಲ್ಲ, ಅದೇ ರೀತಿ ಅಂತ್ಯ ಕೂಡ ಗೊಳ್ಳುವುದಿಲ್ಲ. ಅಂದ್ರೆ ಅಂತ್ಯರಹಿತ ಆವರ್ತರಹಿತ ಸಂಖ್ಯೆಗಳನ್ನ ನಾವು ಅಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸೇರಿಸಬಹುದು. ಈಗ ಮೊದಲಿಗೆ ಇಲ್ಲಿ ವರ್ಗಮೂಲ 23 ಅಂತ ಇದೆ. ಈ ವರ್ಗಮೂಲ 23 ನೀವು ಇನ್ನೂ ಕೂಡ ಚಿಕ್ಕದಾಗಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ವರ್ಗಮೂಲ 23 ಎನ್ನುವುದು ಒಂದು ಅಭಾಗಲಬ್ಧ ಸಂಖ್ಯೆಯ ಗಣಕ್ಕೆ ಸೇರ್ತದೆ. ನಾವು ಹಿಂದಿನ ಕೆಲವು ವಿಡಿಯೋದಲ್ಲಿ ಕಲ್ತಿದ್ದೇವೆ. ವರ್ಗಮೂಲ 2, ವರ್ಗಮೂಲ 3, ವರ್ಗಮೂಲ 5 ಇವೆಲ್ಲವೂ ಕೂಡ ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ. ಆದ್ರಿಂದ ಇದು ವರ್ಗಮೂಲ 23ನ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಈಗ ಇಲ್ಲಿ ವರ್ಗಮೂಲ 225 ಅಂತ ಇದೆ. ಇದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದಾ ಅಥವಾ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀರಾ? ಯಾಕೆಂದ್ರೆ ಇಲ್ಲಿ ನೀವು ಗಮನಿಸಿದ್ರೆ 225 ಹಾಗೆ ನಾನು ವರ್ಗಮೂಲ 4 ತೆಗೆದುಕೊಂಡ್ರೆ ಇದು ಅಭಾಗಲಬ್ಧ ಸಂಖ್ಯೆ ಆಗುದಿಲ್ಲ. ವರ್ಗಮೂಲ ಚಿಹ್ನೆಯ ಒಳಗಿರುವ ಎಲ್ಲಾ ಸಂಖ್ಯೆಗಳು ಅಭಾಗಲಬ್ಧಗಳಲ್ಲ. ಈಗ ವರ್ಗಮೂಲ 4 ಅಂತಿದ್ರೆ ನೇರವಾಗಿ ಇದನ್ನ 2 × 2 ಅಂತ ಬರೀಬಹುದು. 2 × 2 ಅಂದ್ರೆ ಇಲ್ಲಿ 2 ಹೊರಗೆ ತೆಗಿಬಹುದು. ಇದರ ವರ್ಗಮೂಲ ನಮಗೆ 2 ಅಂತ ಸಿಗ್ತದೆ. ಹಾಗಾಗಿ ಇದನ್ನ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇಲ್ಲಿ ನೀವು ಗಮನಿಸಿದ್ರೆ 225 ಅಂತ ಇದೆ. ಈ 225ನ್ನ ನಾನು ಭಾಗಿಸಿ ನೋಡಿದ್ರೆ ಈಗ ಇಲ್ಲಿ 2ರಿಂದ ಭಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ, 3ರಿಂದ ಭಾಗಿಸ್ತೇನೆ. 3 × 7 ಅಂದ್ರೆ 21, ಸಿಗ್ತಾ ಇದೆ 1 ಅಂದ್ರೆ 15 ಉಳಿತಾ ಇದೆ. 3 × 5 ಅಂದ್ರೆ 15. ಮತ್ತೆ ಪುನಃ 3ರಿಂದ ಭಾಗಿಸ್ಬೋದು. 3 × 2 ಅಂದ್ರೆ 6, 15 ಉಳಿತಾ ಇದೆ. 3 × 5 ಅಂದ್ರೆ 15. ಮತ್ತೆ 3ರಿಂದ ಭಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ, 5ರಿಂದ ಭಾಗಿಸ್ತಾ ಇದ್ದೇನೆ. 5 × 5 ಅಂದ್ರೆ 25. ಇಲ್ಲಿ ಕೂಡ 5ರಿಂದ ಭಾಗಿಸ್ತಾ ಇದ್ದೇನೆ. 5 × 1 ಅಂದ್ರೆ 5. ಸೊ ಇಲ್ಲಿ ನೀವು ಗಮನಿಸಿದ್ರೆ ಈ 225 ಎನ್ನುವಂಥದ್ದನ್ನ ನಾವು ಹೇಗೆ ಬರೀಬಹುದು ಬಿಡಿಸಿ? 225 ಅಂದ್ರೆ 3 × 3 ಹಾಗೆ 5 × 5 ಅಂತ ಬರೀಬಹುದು. ಈಗ ಇಲ್ಲಿ ನಮ್ಗೆ ಜೊತೆ ಸಿಕ್ಕಿದೆ, 3ರ ಜೊತೆ ಹಾಗೆ 5ರ ಜೊತೆ, ಅಂದ್ರೆ ನಾವು ವರ್ಗಮೂಲ ಚಿಹ್ನೆಯಿಂದ ಇದನ್ನ ಹೊರಗೆ ತೆಗಿಬಹುದು. 3 ಹಾಗೆ 5 ಕೂಡ ಹೊರಗೆ ತೆಗಿಬಹುದು. ಸೊ 3 × 5 ಅಂದ್ರೆ 15 ಅಂತ ಸಿಗ್ತದೆ. 15ನ್ನ ನಾವು ಹೇಗೆ ಬರೀಬಹುದು? 15 / 1 ಅಂತ ಬರೀಬಹುದು. ಅಂದ್ರೆ ಇದು p/q ರೂಪದಲ್ಲಿ ಇದೆ. ಆದ್ರಿಂದ ಇದನ್ನ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ. ನಂತರ ಇಲ್ಲಿ 0.3796 ಅಂತ ಇದೆ. ಇಲ್ಲಿ ಅಂತ್ಯಗೊಳ್ಳುವ ದಶಮಾಂಶ ಇದೆ, ಆದ್ರಿಂದ ಇದನ್ನ ನಾವು ಭಾಗಲಬ್ಧ ಅಂತ ಬರೀಬಹುದು. ಹಾಗೆ ಇಲ್ಲಿ 7.478 ಅಂತ ಇದೆ, ಅಂದ್ರೆ ಇದು ರಿಪೀಟ್ ಆಗ್ತಾ ಇದೆ. 7 ಪಾಯಿಂಟ್ ಇದನ್ನ ಹೀಗೆ ಕೂಡ ಬರೀಬಹುದು. 7.478 ಇದರ ಬಾರ್ ಅಂತ್ಯಗೊಳ್ತಾ ಇಲ್ಲ, ಆದ್ರೆ ರಿಪೀಟ್ ಆಗ್ತಾ ಇದೆ. ಆದ್ರಿಂದ ಇದನ್ನು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಈಗ ಇದನ್ನ ತೆಗೆದುಕೊಂಡ್ರೆ ಇಲ್ಲಿ ರಿಪೀಟ್ ಆಗ್ತಾ ಇಲ್ಲ,
ನೀವು ಗಮನಿಸಬಹುದು, ಆದರೆ ಅಂತ್ಯಗೊಳ್ತಾ ಇಲ್ಲ. ಹೀಗೆ ಇದು ಮುಂದುವರಿಯುತ್ತಾ ಇದೆ. ಆದ್ರಿಂದ ಇದನ್ನ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಅಂದ್ರೆ ಅಂತ್ಯರಹಿತ ಮತ್ತೆ ಆವರ್ತರಹಿತ, ಅಂತ್ಯಗೊಳ್ತಾ ಇಲ್ಲ ಹಾಗೆ ಪುನರಾವರ್ತನೆ ಕೂಡ ಆಗ್ತಾ ಇಲ್ಲ. ಆದ್ರಿಂದ ಇದೊಂದು ಅಭಾಗಲಬ್ಧ ಸಂಖ್ಯೆ. ಇಲ್ಲಿ ಸಿಗ್ತಾ ಇದೆ ಅಭಾಗಲಬ್ಧ ಸಂಖ್ಯೆ, ಭಾಗಲಬ್ಧ ಸಂಖ್ಯೆ, ಭಾಗಲಬ್ಧ ಸಂಖ್ಯೆ, ಇದು ಭಾಗಲಬ್ಧ ಸಂಖ್ಯೆ, ಹಾಗೆ ಇದು ಅಭಾಗಲಬ್ಧ ಸಂಖ್ಯೆ. ಇದು ಅಭ್ಯಾಸ 1.3 ಪ್ರಶ್ನೆ 6ರಿಂದ 9ರವರೆಗಿನ ಪರಿಹಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೀವು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಹಾಗೆ ಹೊಸ ವಿಡಿಯೋಸ್ಗಳನ್ನ ಹಾಕಿದಾಗ ಡೈಲಿ ನೋಟಿಫಿಕೇಶನ್ ಬರಬೇಕಾದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಒತ್ತಿ. ಧನ್ಯವಾದ.